ಈ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯ ಆಗ್ತಾ ಇತ್ತು ಕಳೆದ ತಿಂಗಳು. ಈಗ ಮನೆ ಮನೆಗೆ ಭೇಟಿ ಕೊಡ್ತಾರೆ BLOಗಳು. ಮನೆ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾರೆ, ಫಾರ್ಮ್ ಕೊಟ್ಟು ಆ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಬೇಕು. ಒಂದು ವೇಳೆ ಅವರು ಬರೋ ಸಂದರ್ಭದಲ್ಲಿ ನೀವು ಇಲ್ಲದೇ ಇದ್ದರೆ ಕೆಂಪು ಬಣ್ಣದ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ. ಆ ಸ್ಟಿಕ್ಕರ್ ಅಲ್ಲಿ ನೆಕ್ಸ್ಟ್ ಯಾವಾಗ ಬರ್ತಾರೆ ಅವರು BLOಗಳು ನಿಮ್ಮ ಮನೆಗೆ ಯಾವಾಗ ಬರ್ತಾರೆ ಅನ್ನೋದನ್ನು ಉಲ್ಲೇಖಿಸಲಾಗಿರುತ್ತೆ ಆ ಸ್ಟಿಕ್ಕರ್ನಲ್ಲಿ. ಒಂದು ವೇಳೆ ನೀವಿದ್ರೆ ನೇರಳೆ ಬಣ್ಣದ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ, ಅದರಲ್ಲಿ ಈ ಮನೆಗೆ ಫಾರ್ಮ್ ಅನ್ನು ತಲುಪಿಸಲಾಗಿದೆ ಅನ್ನೋದನ್ನ ಉಲ್ಲೇಖಿಸಲಾಗಿರುತ್ತೆ. 59,000 ಬೂತ್ ಲೆವೆಲ್ ಆಫೀಸರ್ಸ್ ಇವತ್ತಿನಿಂದ ಮನೆ ಮನೆಗೆ ಭೇಟಿ ಕೊಡೋದು. ಉದ್ದೇಶ ಏನು? ಮತಪಟ್ಟಿಯ ಪರಿಷ್ಕರಣೆಯ ಉದ್ದೇಶ ಯಾವ ರೀತಿ ಅಂತಂದ್ರೆ, ಮೃತಪಟ್ಟವರನ್ನ ಮತಪಟ್ಟಿಯಿಂದ ಡಿಲೀಟ್ ಮಾಡಿಸಬೇಕು. ಎರಡೆರಡು ಕಡೆ ಮತದಾರ ಹಕ್ಕನ್ನು ಹೊಂದಿರೋರನ್ನ ಡಿಲೀಟ್ ಮಾಡಿಸಬೇಕು. ವಲಸೆ ಹೋದವರು, ದೀರ್ಘಕಾಲ ವಿಳಾಸದಲ್ಲಿ ಇಲ್ಲದೆ ಇರೋರು, ಡುಪ್ಲಿಕೇಟ್ ವೋಟರ್ಸು, ಇವರನ್ನೆಲ್ಲ ಡಿಲೀಟ್ ಮಾಡಿಸುವಂತ ಪ್ರಕ್ರಿಯೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, ದೊಡ್ಡ ಸವಾಲಿದೆ ಚುನಾವಣಾ ಆಯೋಗಕ್ಕೆ ಈ ವಿಚಾರದಲ್ಲಿ. ಯಾವ ರೀತಿ ಸಿದ್ಧತೆಗಳಾಗಿದೆ? ಇವತ್ತಿನಿಂದ ಯಾವ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತೆ ಮನೆ ಮನೆಯಲ್ಲಿ? ರಕ್ಷಕ್, ಚುನಾವಣಾ ಆಯೋಗಕ್ಕೂ ಒಂದು ದೊಡ್ಡ ಸವಾಲು, ಜೊತೆಗೆ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಒಂದ್ ಕಡೆ ಈಗಾಗಲೇ ಇರುವಂತಹ ವೋಟರ್ಸ್ ಯಾರಿದ್ದಾರೆ ಮತದಾರರು, ಅವ್ರನ್ನ ಉಳಿಸ್ಕೋಬೇಕು. ಹಾಗೆ ಮತದಾರರಿಗೂ ಕೂಡ ಇದು ಒಂದು ಸವಾಲು. ಆಕ್ಚುಲಿ ಸಾಧ್ಯವಾದ ಸಾಕಷ್ಟು ಬಾರಿ ನಾವು ನೋಡಿರ್ತೀವಿ ಇಂತಹ ಒಂದು ಪರಿಷ್ಕರಣೆಗಳು ನಡೆದಂತಹ ಅಥವಾ ಯಾವುದಾದ್ರೂ ಒಂದು ಹೊಸದಾಗಿ ಯಾವುದಾದ್ರೂ ಸರ್ವೆಗಳು ನಡೆದಾಗ ಬಹಳಷ್ಟು ನೆಗ್ಲಿಜೆನ್ಸಿಯನ್ನ ಮಾಡ್ತಾ ಇರ್ತಾರೆ. ಸೊ ಇದನ್ನು ಕೂಡ ಅದೇ ರೀತಿಯಾಗಿ ಪರಿಗಣನೆ ಮಾಡಿದ್ದಲ್ಲಿ ನಿಜಕ್ಕೂ ಕೂಡ ತಮ್ಮ ವೋಟರ್ ID ಇರ್ಬೋದು, ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಸದ್ಯ ಇವಾಗ ಬೆಳ್ಳಂಬೆಳಗ್ಗೆನೇ ಒಂದು ಚುರುಕಿನ ಒಂದು SIR ಪ್ರಕ್ರಿಯೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚಾಲನೆಯನ್ನು ನೀಡುವಂತಹ ಸಲುವಾಗಿ ಮುಖ್ಯ ಚುನಾವಣಾಧಿಕಾರಿಯೇ ಸ್ವಯಂ ತಮ್ಮ ಮನೆಯಲ್ಲಿಯೇ ಇವತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು. ನೀವು ನೋಡಬಹುದು BLOಗಳು ಬಂದು ಈಗಾಗಲೇ ಅವರಿಗೆ ಅರ್ಜಿಯನ್ನ ನೀಡಿದ್ದಾರೆ. ಸೊ ಅರ್ಜಿಯನ್ನ ನೀಡಿದ ನಂತರ ಆ ಅರ್ಜಿಯನ್ನ ಸಂಪೂರ್ಣವಾಗಿ ಫಿಲ್ಅಪ್ ಮಾಡಿ ಕೊಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಮತದಾರರು ಯಾರಿದ್ದಾರೆ, BLOಗಳು ಬಂದು ನೋಡಿದಾಗ ಮತದಾರರು ಇಲ್ಲೇ ಇದ್ದಾರಾ ಅಂತಕ್ಕಂಥದ್ದು ನೋಡ್ಬೋದು. ಈ ತರದೊಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇದು ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂತಹ ಅನ್ಬು ಕುಮಾರ್ ಅವರ ಒಂದು ಅರ್ಜಿ ಆಗಿರ್ತಕ್ಕಂಥದ್ದು. ಸೊ ಇದನ್ನ ಕೊಟ್ಟು ಇದನ್ನ ಫಿಲ್ಅಪ್ ಮಾಡಿಸ್ಕೊಂಡು ಒಂದು ಅರ್ಜಿಯನ್ನ ಅವರೇ ಇಟ್ಕೊಂತಾರೆ, ಅಂದ್ರೆ ಅಕ್ಲಾಚ್ಮೆಂಟ್ನ ಕೊಡ್ತಾರೆ. ಅದಾದ ನಂತರ ಅವ್ರೇನಾದ್ರು ಇಲ್ಲಿ ಸಿಕ್ಕಿದಂಥ ಸಂದರ್ಭದಲ್ಲಿ ಬ್ಯಾಟರಾಯನಪುರ ಇಂತಹ ಮನೆಯಲ್ಲಿ ಈಗಾಗಲೇ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ನಡೆಸಿದ್ದೀವಿ ಅನ್ನುವಂತಹ ಒಂದು ಸ್ಟಿಕ್ಕರಿಂಗ್ನ ಇಲ್ಲಿ BLOಗಳು ಅಂಟಿಸಿ ಹೋಗ್ತಾರೆ. ಅಕಸ್ಮಾತ್ ಸಿಗಲಿಲ್ಲ ಅಂತ ಅಂದರೆ ಒಂದು ರೌಂಡ್ ಕಲರ್ ರೆಡ್ ಕಲರ್ ಇರುವಂತಹ ಒಂದು ಸ್ಟಿಕ್ಕರ್ನ ಅಂಟಿಸಿ ಹೋಗ್ತಾರೆ. ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ನಡೀತಿದೆ ಅಂತೇಳಿ. ಅನ್ಬು ಕುಮಾರ್ ಅವರು ಈಗಾಗಲೇ ವಿಶೇಷ ಮತದಾರರ ಪಟ್ಟಿ ಪರಿಶೀಲನೆಯಲ್ಲಿ ಈಗಾಗಲೇ ಪಾಲ್ಗೊಂಡ್ರು. ಸೊ ಯಾವ ರೀತಿಯಾಗಿ ಅವರು ಪಟ್ಟಿಯನ್ನು ಫಿಲ್ಅಪ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡಬಹುದು. ಸೊ ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಕೂಡ ಅವರ ಒಟ್ಟಿಗೆ ಇದ್ದರು ಅಂತಕ್ಕಂಥದ್ದು. ಸೊ ಹಾಗೇನೇ ಅವರ ಮಗನೂ ಕೂಡ ಇದ್ದರು. ಅವರ ಮಗನ ಒಂದು ಮತದಾರರ ಒಂದು ಎಪಿಕ್ ಕಾರ್ಡ್ ಏನಿತ್ತು ಅದನ್ನು ಕೂಡ ಅವರು ಈಗಾಗಲೇ ವಿವರಣೆಯನ್ನು ನೀಡಿದ್ದಾರೆ. ಆದರೆ ಅವರು ಮುಂದೆ ಬಂದು ಹೇಳಿಲ್ಲ ಅಂತಕ್ಕಂಥದ್ದು. ಸೊ ಇದೇ ರೀತಿಯಾದಂಥ ಪ್ರಕ್ರಿಯೆ ಇಡೀ ರಾಜ್ಯದಾದ್ಯಂತ ನಡೆಯುತ್ತೆ. BLOಗಳ ಸಮ್ಮುಖದಲ್ಲಿ ಚುನಾವಣಾ ಅಧಿಕಾರಿಗಳು ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಅಂತಹ ಸಂದರ್ಭದಲ್ಲಿ ಅರ್ಜಿ ನಮೂನೆಯನ್ನು ನೀಡಲಾಗುತ್ತೆ, ಅದನ್ನು ಸಂಪೂರ್ಣವಾಗಿ ಫಿಲ್ಅಪ್ ಮಾಡಬೇಕು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮತದಾರರ ಪಟ್ಟಿ ಏನು ಎಪಿಕ್ ಕಾರ್ಡ್ ಇದೆಯಲ್ಲ, ಆ ಎಪಿಕ್ ಕಾರ್ಡ್ನ ನಂಬರ್ನಲ್ಲಿ ಇರ್ತಕ್ಕಂಥವ್ರು ನಿಜಕ್ಕೂ ಕೂಡ ಇದ್ದಾರಾ ಇಲ್ವಾ ಅಂತಕ್ಕಂಥದ್ದು. ಇದ್ದಿದ್ದೇ ಆದರೆ ಅವರು ನಮ್ಮ ರಾಜ್ಯದವರೇ ಆಗಿದ್ದಾರಾ ಅಂತಕ್ಕಂಥದ್ದು. ಜೊತೆಗೆ ಅಕ್ರಮವಾದಂಥ ಮತದಾನವನ್ನು ತಡೀಲಿಕ್ಕೆ ನಡೀತಿರುವಂತಹ ಒಂದು ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನ ಒಂದು ವಿಚಾರಕ್ಕೆ ಬರೋದಾದರೆ ಅನ್ಮ್ಯಾಪಿಂಗ್ನಲ್ಲೇ ಸುಮಾರು 24 ಲಕ್ಷಕ್ಕೂ ಹೆಚ್ಚಿನ ಜನ ಸಿಕ್ಕಿರ್ತಕ್ಕಂಥ, ಅಂದರೆ 24 ಲಕ್ಷಕ್ಕೂ ಹೆಚ್ಚಿನ ಒಂದು ಜನ ಒಂದು ಅಕ್ರಮ ಮತದಾರರು ಇದ್ದಾರೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ಈಗಾಗಲೇ GBA ಮಾಡಿದೆ. ಆದರೆ ಅವರೆಲ್ಲರನ್ನೂ ಕೂಡ ಮನೆ ಮನೆಗೆ ಹೋಗಿ ಭೇಟಿ ನೀಡಿ ನಿಜವಾಗ್ಲೂ ಕೂಡ ಅವ್ರು ಇದ್ದಾರಾ ಇಲ್ಲುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಬೆಂಗಳೂರಿನ ಒಂದು ಚುನಾವಣಾ ಅಧಿಕಾರಿಗಳು, ಬೆಂಗಳೂರಿನ ಒಂದು GBA ಅಧಿಕಾರಿಗಳು ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗಳಿಗೆ ಬಂದಂತಹ ಸಂದರ್ಭದಲ್ಲಿ ಎಪಿಕ್ ಕಾರ್ಡ್ನ ನೀವು ಅವರಿಗೆ ಶೋ ಮಾಡಬೇಕಾಗುತ್ತೆ. ಎಪಿಕ್ ಕಾರ್ಡ್ ಇಲ್ಲ ಅಂದರೆ ನೀವು ಎಪಿಕ್ ಕಾರ್ಡ್ ಬೇರೆ ಒಂದು ನಂಬರ್ನಲ್ಲೂ ಇರ್ಬೋದು. ಈಗ ನೀವು ಶಿವಮೊಗ್ಗದ ಅಂದರೆ ಬೆಂಗಳೂರಿನಲ್ಲಿ ವಾಸ ಇರ್ತೀರಾ, ಆದರೆ ನಿಮ್ಮ ಶಿವಮೊಗ್ಗದ
ಭಾಗದಲ್ಲಿ ನಿಮ್ಮ ಒಂದು ಮತದಾರರ ಗುರುತಿನ ಚೀಟಿ ಇರಬಹುದು, ಆದರೆ ಎರಡೆರಡು ಕಡೆ ಇರಬಾರ್ದು ಅಂತಕ್ಕಂಥದ್ದು. ಸೊ ಈ ಎರಡೆರಡು ಕಡೆ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಚೆಕ್ ಮಾಡುವಂಥದ್ದು ಒಂದು. ಮತ್ತೊಂದು ಕಡೆ ಯಾರು ವೋಟರ್ ಐಡಿಯನ್ನು ಒಳಗೊಂಡಿದ್ದಾರೆ ಅವರು ನಿಜಕ್ಕೂ ಆ ವ್ಯಕ್ತಿ ಇದೀರಾ ಅಂತಕ್ಕಂಥದ್ದು, ಹಾಗೆಯೇ ಆ ವ್ಯಕ್ತಿ ನಮ್ಮ ದೇಶದವರೇನಾ ಅಂತಕ್ಕಂಥದ್ದು. ಈ ಮೂರು ವಿಚಾರಗಳನ್ನ ಈಗ ಸದ್ಯಕ್ಕೆ ಪರಿಗಣನೆಗೆ ತೆಗೆದುಕೊಂಡು ಪರಿಷ್ಕರಣೆಯನ್ನು ನಡೆಸಲಾಗಿರ್ತಿರ್ತಕ್ಕಂಥದ್ದು. ಆದರೆ ಅನ್ಮ್ಯಾಪಿಂಗ್ ನಲ್ಲೇ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿರತಕ್ಕಂಥದ್ದು. 24 ಲಕ್ಷಕ್ಕೂ ಹೆಚ್ಚಿನ ಜನ ಅನ್ಮ್ಯಾಪಿಂಗ್ ನಲ್ಲಿ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದನ್ನ ಬೆಂಗಳೂರಿನ ಪಾಲಿಗೆ ನೋಡ್ತಾ ಇದ್ದೀವಿ. ಸೊ ಬೆಂಗಳೂರಿನ ಚುನಾವಣಾ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆಯನ್ನ ಮಾಡ್ತಾ ಇರತಕ್ಕಂಥವ್ರು ಹೇಳೋ ಪ್ರಕಾರ ಸುಮಾರು 7 ರಿಂದ 8 ಲಕ್ಷ ಜನ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.